ಮೊದಲಿಗೆ ನಾನು ಈ ಪಟ್ಟದ ಬೊಂಬೆಯಲ್ಲಿ ಹೆಣ್ಣು ಬೊಂಬೆಗೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಇದರ ಸೈಜ್ಗೆ ಬೇಕಾದಂತೆ ಒಂದು ಬಟ್ಟೆನ ನಾವು ಸೀರೆ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮತ್ತು ಇದಕ್ಕೆ ಈ ಲೇಸಿಂದ ಬಾರ್ಡರ್ ಥರ ಹೊಲಿಬೇಕಾಗತ್ತೆ. ಈ ಸೀರೆ ಎಷ್ಟು ಉದ್ದ ತೊಗೊಂಡಿರ್ತೀವೋ ಅದು ಫುಲ್ಲು ಈ ರೀತಿ ಬಾರ್ಡರ್ ರೀತಿ ಯೂಸ್ ಮಾಡಬೇಕು ಇದನ್ನು ಲೇಸ್ನ. ಈಗ ಇದನ್ನ ಹೊಲಿಯೋ ತೋರಿಸ್ಕೊಡ್ತಿದ್ದೇನೆ. ಸೊ ಈ ರೀತಿ ಇದನ್ನ ಬಾರ್ಡರ್ ರೀತಿ ನಾವು ಹೊಲ್ಕೊಳ್ಬೇಕು. ಇದನ್ನ ಸೀರೆ ಎಷ್ಟು ಉದ್ದ ನಾವು ತಗೊಂಡಿರ್ತೀವೋ ಅಷ್ಟು ಉದ್ದಕ್ಕೆ ಕೂಡ ಈ ಲೇಸ್ನ ನಾವು ಹೊಲ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿ ಬಾರ್ಡರ್ ಹೊಲಿದು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈಗ ಗೊಂಬೆಗೆ ಪೆಟಿಕೋಟ್ ರೀತಿ ನಾವು ಹಾಕಿ ತೋರಿಸ್ಬೇಕು. ಈ ರೀತಿ ಪೆಟಿಕೋಟ್ ಹಾಕೋದ್ರಿಂದ ನಮಗೆ ಸೀರೆಗೆ ಉಡ್ಸೋದಕ್ಕೆ ಗ್ರಿಪ್ ಸಿಗುತ್ತೆ, ನೆರಿಗೆಗಳನ್ನೆಲ್ಲನೂ ಸಿಕ್ಸೋದಕ್ಕೆ ಒಂದು ಗ್ರಿಪ್ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ಎಷ್ಟು ಸೈಜ್ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನಾವು ಪೆಟಿಕೋಟ್ ರೀತಿ ಇದಕ್ಕೆ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ರನ್ನಿಂಗ್ ಸ್ಟಿಚ್ ಹಾಕಿದರೆ ಸಾಕು. ಇದಕ್ಕೆ ಈ ರೀತಿ ತುದಿ ತನಕ ಹೊಲ್ಕೊಂಡು ಇದನ್ನು ಗಂಟು ಹಾಕ್ಕೊಳ್ಬೇಕು. ಈಗ ಇದ್ರ ನಂತರ ಇದಕ್ಕೆ ಬ್ಲೌಸ್ ಹಾಕೋದು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಬ್ಲೌಸ್ಗೆ ನಾವು ಈ ಲೇಸ್ನ ಯೂಸ್ ಮಾಡಬೇಕಾಗತ್ತೆ. ಈ ಬೊಂಬೆ ಮೆಷರ್ಮೆಂಟ್ ಏನಿದೆ ಸೊ ಅದಕ್ಕೆ ತಕ್ಕನಾಗೆ ನಾವಿಲ್ಲಿ ಹಿಂದ್ಗಡೆಯಿಂದ ಮುಂದ್ಗಡೆ ತನಕ ಮೆಷರ್ಮೆಂಟ್ ಎಷ್ಟಿದೆ ಅದನ್ನ ನೋಡಿಕೊಂಡು ಈ ರೀತಿ 2 ಪೀಸ್ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಎಡ್ಜಸ್ಗೆ ಫಾಸ್ಟ್ ಗಮ್ನಿಂದ ಅಂಟಿಸ್ಕೊಂಡು ಹೋಗೋದು. ಮತ್ತು ಇದೇ ಗಮ್ನ ನಾವು ಬೊಂಬೆಗೆ ಎಲ್ಲಿ ಬ್ಲೌಸ್ ಹಾಕ್ತೀವೋ ಆ ಪಾರ್ಟ್ಗೆ ಕೂಡ ಗಮ್ ಹಾಕಿ ಅಂಟಿಸೋದ್ರಿಂದ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನಾವು ಬ್ಲೌಸ್ ಎಲ್ಲಿ ಅಂಟಿಸ್ತೀವೋ ಅಲ್ಲಿ ತನಕ ಕೂಡ ಅದಕ್ಕೆ ಗಮ್ ಹಾಕಬೇಕು. ಈ ಬೊಂಬೆಗೆ ಸೀರೆ ಮತ್ತು ಬ್ಲೌಸು ಇವುಗಳು ಮಾತ್ರ ಇಂಪಾರ್ಟೆಂಟ್. ಇದಕ್ಕೆ ನಾವು ಡೆಕೋರೇಷನ್ ಮಾಡೋದಕ್ಕಿಂತ ಆಕ್ಸೆಸರೀಸ್ ಏನು ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಬರೀ ಬ್ಲೌಸು ಸ್ಯಾರೆ ಹಾಕಿ ತೋರಿಸ್ತೀನಿ ನಿಮಗೆ. ಲೇಸ್ಗೆ ಗಮ್ ಹಾಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಇದನ್ನು ಬ್ಲೌಸ್ ರೀತಿ ಅಂಟಿಸ್ಕೊಂಡು ಹೋಗಬೇಕು. ಈ ರೀತಿ ಬೊಂಬೆ ಯಾವ ಶೇಪ್ನಲ್ಲಿರುತ್ತೋ ಆ ಶೇಪ್ಗೆ ನಾವು ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಬ್ಲೌಸ್ ಶೇಪ್ ಬರುತ್ತೆ. ಮತ್ತು ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಒಂಚೂರು ಕಟ್ ಮಾಡ್ಕೊಳ್ಬೇಕು. ಇದನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೊಂಬೆ ಶೇಪಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಮತ್ತು ಇಲ್ಲಿ ಎಲ್ಲಿ ಬೊಂಬೆಗಳಿಗೆ ಶೇಪ್ಗಳಿರುತ್ತೋ ಅಲ್ಲಿಗೆಲ್ಲ ನಾವು ಈ ರೀತಿ ಪ್ರೆಸ್ ಮಾಡಿ ಲೇಸ್ನ ಇಟ್ಕೊಳ್ಬೇಕು, ಅದು ಗಮ್ ಅಂಟೋವರೆಗೂ. ಮತ್ತು ಈ ಕಡೆ ಕೂಡ ನಾವು ಅದೇ ರೀತಿ ಲೇಸ್ ಅಂಟಿಸಿಟ್ಕೊಂಡಿದ್ದೀವಲ್ಲ ಅದನ್ನ ಈ ಸೈಡಲ್ಲಿ ಅಂಟಿಸ್ಬೇಕು ಈ ರೀತಿ. ಮತ್ತು ಇದಕ್ಕೆ ಕೂಡ ಶೋಲ್ಡರ್ನಲ್ಲಿ ಕಟ್ ಮಾಡಬೇಕು. ಹೀಗೆ ನೋಡಿ, ಈ ರೀತಿ ಬ್ಲೌಸ್ನ ನಾವು ಹೀಗೆ ಅಂಟಿಸ್ಕೊಂಡು, ಅಂದರೆ ಆ ಬೊಂಬೆ ಯಾವ ಶೇಪಿಗಿದೆ ಆ ಶೇಪ್ಗೆ ಇದನ್ನು ನೀವು ಅಂಟಿಸ್ಕೊಂಡು ಹೀಗೆ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಈಗಾಗಲೇ ನಾವು ಇದಕ್ಕೆ ಲೇಸ್ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಮೊದಲಿಗೆ ಇಲ್ಲಿ ಹೊಲ್ಕೊಳ್ಬೇಕು ಒಂದೆರಡು ಹೊಲಿಗೆ. ಈ ರೀತಿ ಹೊಲ್ಕೊಂಡ ನಂತರ ಇದಕ್ಕೆ ಸೆರ್ಗಿಗೆ ಎಷ್ಟು ಬೇಕೋ ಅಷ್ಟು ಭಾಗನ ಬಿಟ್ಕೊಂಡು ಮಿಕ್ಕಿದ್ದಷ್ಟು ನಾವು ನೆರಿಗೆ ತೆಗೆದಿಡಬೇಕು. ಈ ಬೊಂಬೆ ಹೈಟಿಗೆ ತಕ್ಕನಾಗೆ ನಾವು ಇದಕ್ಕೆ ಸೆರ್ಗನ್ನ ತಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೆರಿಗೆಗಳನ್ನೆಲ್ಲ ಹಿಡ್ಕೊಂಡ ನಂತರ ನಾವು ಅದನ್ನು ಬೊಂಬೆಗೆ ಸ್ಟಿಚ್ ಮಾಡಬೇಕಾಗತ್ತೆ. ಅಂದರೆ ನಾವು ಪೆಟಿಕೋಟ್ ಏನು ಹಾಕಿದ್ದೀವಿ ಇದಕ್ಕೂ ಸೇರಿಸಿ ಹೊಲ್ಕೊಳ್ಬೇಕು. ಹಾಗೇನಂದರೆ ಇದು ಬೀಳೋದಿಲ್ಲ, ಭದ್ರವಾಗಿರುತ್ತೆ. ಈ ನೆರಿಗೆಗಳೆಲ್ಲ ಸಮಾನವಾಗಿದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬೊಂಬೆಗೆ ಸೀರೆ ಉಡಿಸಿ ರೆಡಿ ಮಾಡಿದ್ದೀವಿ. ನೋಡಿ, ಈ ರೀತಿ ಕಾಣುತ್ತೆ ಇದು. ಈಗ ಈ ಬೊಂಬೆಗೆ ಸೀರೆ ಉಡಿಸಿ ರೆಡಿ ಆಗಿದೆಲ್ಲ. ಸೊ ಮೇನ್ ನಾವು ಒಂದು ಬೊಂಬೆಗೆ, ಹೆಣ್ಣು ಬೊಂಬೆಗೆ ಸೀರೆ ಬ್ಲೌಸ್ ಏನು ಹಾಕ್ತೀವಿ ಇದು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ನಾವು ಈ ಬೊಂಬೆಗಳಿಗೆ ಎಷ್ಟು ಬೇಕೋ ಅಷ್ಟು ಆಭರಣಗಳನ್ನ ನಾವು ಹಾಕ್ಬೋದು. ಈಗ ಇದನ್ನು ಹಾಕಿರೋದೆಲ್ಲ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಈ ಬೊಂಬೆಗೆ ನಾವು ಲೇಸ್ ಹಾಕಿ, ಲೇಸ್ ಮೇಲೆ ಕುಂದನ್ಸ್ ಎಲ್ಲ ಅಂಟಿಸಿರೋದ್ರಿಂದ ಅದು ಸ್ಟೋನ್ ವರ್ಕ್ ಥರ, ಚೈನ್ ಥರ ಈ ರೀತಿ ಕಾಣುತ್ತೆ. ಮತ್ತು ಬೈತಲೆ ಬೊಟ್ಟು ಈ ರೀತಿ ಹಾಕಿ ರೆಡಿ ಮಾಡಿದ್ದೀವಿ. ಆಮೇಲೆ ಜಡೆಗೆಲ್ಲ ನಾವು ಕುಂದನ್ಸ್ ಎಲ್ಲ ಇಟ್ಟು ರೆಡಿ ಮಾಡಿದ್ದೀವಿ. ಇದಕ್ಕೆ ಬಳೆಗಳು, ಗೋಲ್ಡ್ ಬಳೆಗಳು ಮತ್ತು ಈ ಡಾಬು ಇದೆಲ್ಲ ಹಾಕಿ ರೆಡಿ ಮಾಡೋದ್ರಿಂದ ಈ ಬೊಂಬೆ ಅಂದ ಇನ್ನೂ ಹೆಚ್ಚುತ್ತೆ. ಮತ್ತು ಅದಕ್ಕೊಂದು ಕಣ್ಣು, ಹುಬ್ಬು ಇದೆಲ್ಲ ಮಾಡೋದ್ರಿಂದ ಆ ಬೊಂಬೆಗೆ ಮುಂಚೆ ಏನಿರುತ್ತೋ ಅದಕ್ಕಿಂತ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ, ಇದೇ ರೀತಿ ಗಂಡು ಬೊಂಬೆಗೆ ಕೂಡ ನಾವು ವೆಲ್ವೆಟ್ ಕ್ಲಾತ್ ಯೂಸ್ ಮಾಡಿ
ಪೈಜಾಮ ಜುಬ್ಬಾ ಥರ ಹಾಕಿದ್ದೀವಿ. ಮತ್ತು ಇದಕ್ಕೂ ಕೂಡ ಮೈಸೂರು ಪೇಟ ಎಲ್ಲ ಹಾಕಿ ಚೈನು ಕುಂದನ್ ವರ್ಕು ಇದೆಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ. ಈಗ 2 ಬೊಂಬೆ ನಿಮಗೆ ಈ ರೀತಿ ಕಾಣುತ್ತೆ. ಈಗ ಈ ಬೊಂಬೆಗೆ ನಾವು ಮಾಡಿರುವಂತಹ ಡ್ರೆಸ್ಸು ಟ್ರೆಡಿಷನಲ್ ಆಗಿದೆ. ಮೇನ್ ಇದೆ ಇಂಪಾರ್ಟೆಂಟ್ ಇದೆ. ಈ ಬೊಂಬೆಗಳಿಗೆ ನಾವು ಪದ್ಮಾವತಿ ವೆಂಕಟೇಶ್ವರ ಥರ ಬೊಂಬೆ ಕೂಡ ರೆಡಿ ಮಾಡಬಹುದು. ಮತ್ತು ಇದಕ್ಕೆ ಯಾವ ರೀತಿಯ ಆಕ್ಸೆಸರೀಸ್ ಕೂಡ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕನಂಗೆ ನಾವು ರೆಡಿ ಮಾಡ್ಕೊಳ್ಬೋದಾಗತ್ತೆ. ಬಟ್ ಈ ಟ್ರೆಡಿಷನಲ್ ಡ್ರೆಸ್ ನಾವು ಹಾಕೋದ್ರಿಂದ ನಮ್ಮ ಸಂಸ್ಕೃತಿನಲ್ಲಿರುವಂತಹ ಹಬ್ಬಗಳಿಗೆಲ್ಲನೂ ಇದು ಉಪಯೋಗಿಸೋದಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.